ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫೆಸ್ಟಿವಲ್ ಬ್ಲಾಗ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಫೆಸ್ಟಿವಲ್ ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾನು ಜಸ್ಟ್ ಸ್ನಾನ ಮಾಡ್ಕೊಬಂದು ಇಲ್ಲಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತ ನಿಂತ್ಕೊಂಡಿದ್ದೀನಿ. ಸ್ವಲ್ಪ ತೊಳೆದಿಟ್ಟಿದ್ದೀನಿ ಇಲ್ಲಿ. ಆಮೇಲೆ ಲಕ್ಷ್ಮಿ ಕೂಡಿಸ್ಬೇಕಾಗಿರೋದು ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನು ತೊಳೆದಿಟ್ಟಿದ್ದೀನಿ. ಇಲ್ಲಿ ದೇವ್ರ ಮನೆಗೆ ಬೇಕಾಗಿರೋದೆಲ್ಲ ಇನ್ನೂ ಸ್ವಲ್ಪ ತೊಳಿಬೇಕು, ಸ್ವಲ್ಪ ತೊಳೆದಿಟ್ಟಿದ್ದೀನಿ ಅಷ್ಟೇ. ಮತ್ತು ಇದು ಫೋಟೋಗಳೆಲ್ಲ ಒರೆಸ್ಬೇಕು ಅಷ್ಟೇ ನನ್ನ ಕೆಲಸ. ಇನ್ನು ಮಿಕ್ಕಿದ ದೇವ್ರ ಮನೆಯದೆಲ್ಲ ನಮ್ಮಮ್ಮ ಮಾಡ್ತಾರೆ. ಇಲ್ಲಿ ನಿಮಿಷ ತೋರಿಸ್ತೀನಿ ನಾನು ನಿಮಗೆ. ಮೀಗೆ ಬೇಕಾಗಿರೋದೆಲ್ಲ ನಾನು ಇಲ್ಲಿ ತೊಳೆದಿಟ್ಟಿದ್ದೀನಿ. ಇಲ್ಲಿ ಹೂವು ಇದ್ದಾವೆ, ಇಲ್ಲೇ ಹಣ್ಣು, ಇಲ್ಲೇ ಕೂಡ್ಸೋದು ಲಕ್ಷ್ಮಿನ. ಇಲ್ಲಿ ಸುಬ್ಬು ಅಂದರೆ ನನ್ನ ತಂಗಿ ತೋರಣ ಕಟ್ತಾ ಇದ್ದಾಳೆ. ಇಲ್ಲೇ ಕೂಡ್ಸೋದು. ಇನ್ನು ಫುಲ್ಲು ಏನೂ ಸೆಟಪ್ ಮಾಡಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಫ್ರೆಂಡ್ಸ್. ಹೇಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ ಅಷ್ಟೇ. ಆಮೇಲೆ ನಾನು ಇದು ದೇವ್ರ ಸಾಮಾನು ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಈಗ ನಾನು ಹೊಸಲು ತೊಳೆದ್ಬಿಟ್ಟು ಬಟ್ಟೆ ಇಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಮೇಲೆ ತೋರಣನೂ ಕಟ್ಟಬೇಕು, ತೊಳಿತಾ ಇದ್ದೀನಿ ಇವಾಗ. ಹೊಸಲನ್ನ ತೊಳೆದ್ಬಿಟ್ಟು ಬಟ್ಟೆ ಇಟ್ಬಿಟ್ಟು ಮೇಲೆ ತೋರಣ ಕಟ್ಟಿದ್ರೆ ಬಾಗಿಲು ಕೆಲಸ ಮುಗಿಯುತ್ತೆ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ, ಬಾಯ್. ವೆಲ್ಕಮ್ ಬ್ಯಾಕ್. ನಾನು ಈಗ ಹೊಸಲಿಗೆ ಅರಿಶಿನ ಕುಂಕುಮ ಮಾಡಿಬಿಟ್ಟು ಹೂವು ಇಟ್ಟಿದ್ದೀನಿ. ಇವಾಗ ಮೇಲೆ ಬಾಗಿಲಿಗೆ ತೋರಣ ಕಟ್ಟಬೇಕು. ಹೂವಿಂದು ಮತ್ತು ಮಾವಿನ ಎಲೆ ತೋರಣ ಕಟ್ಟಬೇಕು. ಅದು ಕಟ್ಟಿದ್ರೆ ಬಾಗಿಲು ಕೆಲಸ ಮುಗಿಯುತ್ತೆ. ಅದಾದಮೇಲೆ ಅದು ಟೇಬಲ್ಗೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಸೊ ಅದಾದಮೇಲೆ ಗೊತ್ತಿಲ್ಲ, ಅದು ಎಲ್ಲಿ ಜ್ಞಾಪಕ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಈಗ ಕಟ್ತೀನಿ, ಬನ್ನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಾನು ಈಗ ಹೂವಿಂದು ತೋರಣ ಕಟ್ಟಿದ್ದೀನಿ. ಎಲೆದು ಕಟ್ಟಬೇಕು. ಅದು ಸ್ವಲ್ಪ ಚಿಕ್ಕದಾಯಿತು ಅಂತ ನನ್ನ ತಂಗಿ ತೊಗೊಂಡೋಗಿದ್ದಾಳೆ. ಅಂದರೆ ಸುಬ್ಬುನೇ ನನ್ನ ತಂಗಿ, ಅದು ಅವಳು ನಿಕ್ ನೇಮ್. ಅವಳು ತೊಗೊಂಡೋಗಿದ್ದಾಳೆ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ತರ್ತೀನಿ ಅಂತ. ಸೊ ತಂದಮೇಲೆ ಕಟ್ಟಬೇಕು ಅಷ್ಟೇ ಫ್ರೆಂಡ್ಸ್. ಈಗ ಇದು ಮಾವಿನ ಎಲೆದು ತೋರಣ ರೆಡಿ ಆಗಿದೆ, ಇವಾಗ ಕಟ್ಟಬೇಕು ಫ್ರೆಂಡ್ಸ್. ನಾನೀಗ ತೋರಣ ಕಟ್ಟಾಯಿತು ಫ್ರೆಂಡ್ಸ್. ಈಗ ನಾನು ಲಕ್ಷ್ಮಿನ ಜೋಡ್ಸೋಕ್ಕೆ ರೆಡಿ ಮಾಡ್ಕೋಬೇಕು. ಬಟ್ ಇವಾಗ ಅದನ್ನು ಮಾಡಲ್ಲ, ಫಸ್ಟು ಚಿತ್ರಾನ್ನ ಮಾಡಿಬಿಡ್ತೀನಿ. ಹಬ್ಬದೂಟಲ್ಲಿ ನನಗೆ ಅದೊಂದೇ ಮಾಡೋಕ್ಕೆ ಬರೋದು. ಅದಕ್ಕೆ ಅದನ್ನು ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದು ಏನಾದರೂ ಡೆಕೋರೇಷನ್ ಕೆಲಸನೋ ಅದೇನಾದರೂ ಮಾಡ್ತೀನಿ. ಫುಲ್ಲು ಮಾಡೋಕ್ಕಾಗಲ್ಲ, ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ. ನಮ್ಮಮ್ಮ ಆಫೀಸಿಂದ ಬರಬೇಕು, ಅದಾದಮೇಲೆ ಫುಲ್ಲು ಇಲ್ಲ ಕಂಪ್ಲೀಟಾಗಿ ಮಾಡೋದು. ಇವಾಗ ಜಸ್ಟ್ ಚಿತ್ರಾನ್ನ ಮಾಡ್ತೀನಿ. ಅದಾದ್ಬಿಟ್ಟು ಈಗ ಇಲ್ಲಿ ಸ್ವಲ್ಪ ಟೇಬಲ್ ಡೆಕೋರೇಷನ್ ಮಾಡ್ಕೋಬೇಕು ಲಕ್ಷ್ಮಿ ಕೊಡ್ಸೋಕ್ಕೆ, ಅದನ್ನು ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಚಿತ್ರಾನ್ನ ಮಾಡಬೇಕು. ಇಲ್ಲಿ ಒಬ್ಬಟ್ಟಿಗೆ ಆಗಲೇ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾದ್ಮೇಲೆ ಆಫ್ ಮಾಡಬೇಕು. ಸೊ ಇಲ್ಲಿ ಚಿತ್ರಾನ್ನ ಮಾಡಬೇಕು. ಈಗ ಚಿತ್ರಾನ್ನ ಮಾಡಿ ಆಗಿದೆ. ಚಿತ್ರಾನ್ನ ಗೊಜ್ಜು, ಅನ್ನನೂ ರೆಡಿ ಇದೆ ಅಲ್ಲಿ ಸೈಡಲ್ಲಿ. ಸೊ ನೆಕ್ಸ್ಟು ಡೆಕೋರೇಷನ್ ಮಾಡಬೇಕು. ಅಲ್ಲಿ ತನಕ ನೋಡ್ತಾ ಇರಿ ಬ್ಲಾಗ್ನ. ಬಾಯ್. ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ಲಕ್ಷ್ಮೀನ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತೋರಿಸ್ತೀನಿ ನಾನು ಆದಷ್ಟು ಹೇಗಿಡ್ತೀವಿ, ಅಂದರೆ ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಬನ್ನಿ.
ಮುಗ್ದಿದೆ. ಇವಾಗ ಎಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ. ಸೊ ಬನ್ನಿ ಪೂಜೆ ಮಾಡೋಣ. ವೆಲ್ಕಮ್ ಬ್ಯಾಕ್. ನಾನು ನೆನ್ನೆ ಪೂಜೆ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಕೋಲ್ಡ್ ಇತ್ತು ಮತ್ತು ತಲೆನೋವ್ತಾ ಇತ್ತು ನನಗೆ. ಅದಕ್ಕೆ ಪೂಜೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನಾನು ಮಲ್ಕೊಂಡೆ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನೆನೆ ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ಅದರದ್ದೆಲ್ಲ ಫೋಟೋಸ್ ತೆಗ್ದಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ವಿಡಿಯೋಗೆ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ.